ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿನ್ಸಸ್ ಲೋಕ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತಲೇ ಈ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ನಿಮ್ಗೇನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಇನ್ನು ನಾನು ಈ ವ್ಲಾಗ್ನ ಸಂಡೇ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆನೇ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಹಾಗಾಗಿ ಎಲ್ಲ ರೆಡಿಯಾಗಿ ಬೆಳಗ್ಗೆ ಬೇಗ ದೇವಸ್ಥಾನಕ್ಕೆ ಮುಗಿಸ್ಕೊಂಡು ಬರೋಣ ಅಂತೇಳಿ ಎಲ್ಲ ಫ್ಯಾಮಿಲಿ 4 ಜನನೂ ರೆಡಿ ಆಗ್ತಿದ್ವಿ. ಸೊ ಇನ್ನು ನಾನು ರೆಡಿಯಾಗಿ ನಂತರ ಮಕ್ಕಳಿಗೂ ರೆಡಿ ಮಾಡಿ ಆಮೇಲೆ ಟಿಫನ್ ಮಾಡ್ಕೊಂಡು ಹೊರಡೋಣ ಅಂಥೇಳಿ. ಸೊ ನಾನು ನಾರ್ಮಲ್ಲಾಗಿ ತುಂಬ ಮೇಕಪ್ ಎಲ್ಲ ಏನು ಮಾಡ್ಕೊಳ್ಳೋದಿಲ್ಲ. ನನ್ನ ರೆಗ್ಯುಲರ್ ಡೇಸಲ್ಲಿ ಜಸ್ಟ್ ಮಾಯ್ಶ್ಚರೈಸರ್, ಒಂದು ಸನ್ಸ್ಕ್ರೀನ್ ಹಚ್ಬಿಟ್ಟು ಒಂದು ಬಿಂದಿ ಇಟ್ಬಿಟ್ರೆ ನನ್ನ ಮೇಕಪ್ ಮುಗ್ದೋಗುತ್ತೆ. ಎವ್ರಿ ಡೇ ನಂದು ಇದೇ ಥರನೇ ಇರುತ್ತೆ ಮೇಕಪ್ಪು. ಆ್ಯಂಡ್ ಈಗ ಮಕ್ಳಿಗೂ ರೆಡಿ ಮಾಡ್ತಾಯಿದ್ದೀನಿ. ಇನ್ನು ಅವ್ರಿಗೆ ಜಡೆ ಹಾಕೋದೇ ಒಂದು ದೊಡ್ಡ ಟಾಸ್ಕು. ಇನ್ನು ನಮ್ಮ ಚಿಕ್ಕವಳಿಗಂತೂ ಅವಳು ತಲೆ ಬಾಚೋದು ನನಗೆ ದೊಡ್ಡ ಟಾಸ್ಕೆ ಅಂತಲೇ ಹೇಳ್ಬೋದು. ನೀವೇ ನೋಡ್ಬೋದು, ನೀವು 1 ಸೆಕೆಂಡು ನಿಂತ್ಕೊಳ್ಳೋದಿಲ್ಲ. ಅವಳು ನಿಂತಿದ್ದ ಜಾಗದಲ್ಲಿ ನಿಲ್ಲೋದಿಲ್ಲ. ಎಷ್ಟು ರೌಂಡ್ ಹೊಡಿಸ್ತಾಳೆ ನನಗೆ ಜಡೆ ಹಾಕೋ ಅಷ್ಟೊತ್ತಿಗೆ ಅಂತ. ಸೊ ಮನೇಲಿ ಚಿಕ್ಕ ಮಕ್ಕಳು ಇದೇ ರೀತಿಯೇ ಅನಿಸುತ್ತೆ. ಎಲ್ಲರ ಮನೇಲೂ ಕೂತಿದ್ದ ಜಾಗದಲ್ಲಿ ಕೂರೋದಿಲ್ಲ, 1 ಸೆಕೆಂಡ್ ಒಂದು ಕಡೆ ಇರೋದಿಲ್ಲ. ಇದೇ ರೀತಿಯೇ ನಿಮ್ಮ ಮನೇಲೂ ಇದೇ ರೀತಿಯೇ ಅಂತ ಕಮೆಂಟ್ ಮಾಡಿ. ಇನ್ನು 2 ಮಕ್ಕಳಿಗೂ ರೆಡಿ ಮಾಡಿ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಹೊರಟೆ. ಸೊ ದೇವಸ್ಥಾನಕ್ಕೆ ಹೋಗ್ಬೇಕಾಗಿದ್ದರಿಂದ ಬೆಳಗ್ಗೆನೇ ನಾನ್ ವೆಜ್ ಎಲ್ಲ ಏನೂ ಮಾಡಲಿಲ್ಲ. ನಾನು ಲೈಟಾಗಿ ಪುಳಿಯೋಗರೆ ಮಾಡಿ ಹೊರಡೋಣ, ಆಮೇಲೆ ಮಧ್ಯಾಹ್ನದ ಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಚೈಲ್ಡ್ಹುಡ್ಡಲ್ಲೆಲ್ಲ ಡಿಸೈನ್ ಜಡೆ ಅಂದ್ರೇ ಈ ಥರ ಸಾಗರ್ ಜಡೆ, ಸ್ಟೆಪ್ ಜಡೆ ಹಾಕೋದು ಅಂದರೆ ಅದೇ ಡಿಸೈನ್ ಜಡೆ ಅಂದರೆ ಅದೊಂದೇ ಜಡೆ ಇರ್ತಾಯಿದ್ದಿದ್ದು. ಸೊ ನಾನು ನನ್ನ ಮಕ್ಳಿಗೂ ಅರ್ಜೆಂಟಾಗಿ ಜಡೆ ಹಾಕಬೇಕು ಅಂದರೆ ಇದೊಂದೇ ಜಡೆನೇ ಹಾಕೋದು, ಬೇಗ ಆಗೋಗುತ್ತೆ ನನಗೆ ಅಂತೇಳಿ. ಆ್ಯಂಡ್ ಸ್ವಲ್ಪ ಕೂದಲು ಎಲ್ಲ ತೇವ ಇರುತ್ತೆ, ಹಾಗಾಗಿ ಬೇಗ ಒಣಕೊಳ್ಳುತ್ತೆ ಈ ಥರ ಹಾಕಿದ್ರೆ. ಸಿಂಪಲ್ಲಾಗೂ ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಬ್ರೇಕ್ಫಾಸ್ಟು ಪುಳಿಯೋಗರೆ ಅಂತಿದ್ದಂಗೆ ಮಕ್ಕಳು ಎಲ್ಲ ಸಂಡೇ ಪುಳಿಯೋಗರೆ ಏನಮ್ಮ ನೀನು ಅಂತ. ನಾನು ಅದಕ್ಕೆ ಸರಿ ಈಗ ಲೈಟಾಗಿ ಟಿಫನ್ ಮಾಡ್ಕೊಳ್ಳಿ, ಆಮೇಲೆ ಬಂದಮೇಲೆ ನಾನು ಅಡುಗೆ ಮಾಡಿಕೊಡ್ತೀನಿ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೆ. ಸೊ ಪುಳಿಯೋಗರೆ ರೆಸಿಪಿ ಎಲ್ಲರ ಮನೆಯಲ್ಲೂ ಮಾಡೋ ಥರನೇ ನಾನು ಮಾಡಿದ್ದು. ನಾನು ಮನೆಯಲ್ಲಿ ಅದೇ ರೀತಿ ಪೌಡರ್ ಆ ಥರ ಎಲ್ಲ ಏನೂ ಮಾಡ್ಕೊಳ್ಳೋದಿಲ್ಲ. ಸೊ ಅಂಗಡಿಯಿಂದನೇ ತರ್ತೀನಿ ನಾನು, ರೆಡಿ ಪೌಡರ್ ಸಿಕ್ಕುತ್ತಲ್ಲ. ಸೊ ಫಸ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ ಮತ್ತು ಕಡಲೆಬೀಜ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಹಾಕಿದ್ದೆ. ಸೊ ಇದೆಲ್ಲ ಸ್ವಲ್ಪ ಜಾಸ್ತಿ ಹಾಕಿದಷ್ಟು ನಮಗೆ ಚಿತ್ರಾನ್ನ ಪುಳಿಯೋಗರೆಗೆಲ್ಲ ಟೇಸ್ಟ್ ಕೊಡುತ್ತೆ ಈ ಥರ ಕಡಲೆಬೀಜ, ಕಡಲೆಬೇಳೆ ಎಲ್ಲ ಜಾಸ್ತಿ ಹಾಕಿದ್ರೆ. ನಂತರ ಒಂದು 5-6 ಎಸಳು ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ ನಾನು, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ನಂತರ ಆಲ್ರೆಡಿ ನೆನೆಸಿಟ್ಕೊಂಡಿರೋಂಥ ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಚೆನ್ನಾಗಿ ನೆನೆಸಿ ಅದು ಗಟ್ಟಿ ರಸ ಹಿಂಡ್ಕೊಂಡ್ಬಿಟ್ರೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಅದು ಕುದಿಯೋವರೆಗೂ ಕುದಿಸ್ಬಿಟ್ಟು ನಂತರ ಪೌಡ್ರ್ ಹಾಕ್ಕೊಂಡ್ರೆ ಪುಳಿಯೋಗರೆ ಈಸಿಯಾಗಿ ರೆಡಿಯಾಗಿ ಹೋಗುತ್ತೆ. ಸಿಂಪಲ್ ರೆಸಿಪಿ. ಟೇಸ್ಟಿಗೆ ಅಂಥೇಳಿ ಸ್ವಲ್ಪ ಬೆಲ್ಲ ಹಾಕ್ಕೊತೀನಿ ನಾನು. ಅದು ಒಂಥರ ನಮಗೆ ಸ್ವೀಟು, ಖಾರ ಈ ಥರ ಟೇಸ್ಟ್ ಕೊಡುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ನಾನು ಅಂಗಡಿಯಿಂದ ತರೋವಂಥ ಪೌಡರಲ್ಲಿ ಏನು ಕಡಲೆಬೀಜ ಇರುತ್ತೆ ಅದನ್ನು ನಾನು ಹಾಕೋದಿಲ್ಲ. ಬಿಕಾಸ್ ಒಂದೊಂದು ಸರಿ ಆ ಕಡಲೆಬೀಜ ಏನಾದರೂ ಕೆಟ್ಟೋಗಿರೋದಿದ್ದರೆ ಪೂರ್ತಿ ಪುಳಿಯೋಗರೆ ಗುಜ್ಜೆ ಒಂಥರ ಟೇಸ್ಟ್ ಬೇರೆ ಆಗಿಬಿಡುತ್ತೆ. ಹಾಗಾಗಿ ನಾನು ಅದರಲ್ಲಿರೋ ಕಡಲೆಬೀಜ ಎಲ್ಲ ನಾನು ತೆಗೆದುಬಿಡ್ತೀನಿ, ಹಾಕೋಕ್ಕೆ ಹೋಗೋದಿಲ್ಲ. ಸೊ ಆಲ್ರೆಡಿ ಅನ್ನ ಎಲ್ಲ ಮಾಡಿಟ್ಟಿದ್ದೆ, ಅದನ್ನು ನಾನು ಸ್ವಲ್ಪ ತಣ್ಣಗಾಗಿತ್ತಲ್ಲ ಕಲಸಿ ಮಕ್ಳಿಗೆ ಕೊಟ್ಬಿಡೋಣ, ಇನ್ನು ಹೊರಡೋಣ. ಹಸ್ಬೆಂಡು ಅಷ್ಟೊತ್ತಿಗೆ ರೆಡಿಯಾಗಿ ಬಂದಿದ್ದರು, ಅವರು ಸ್ನಾನ ಎಲ್ಲ ಮುಗಿಸ್ಕೊಂಡು.
ಸೊ ಇನ್ನು ರೆಡಿಯಾಗಿ ಹೊರಡೋಣ, ಬೇಗ ಬೇಗ ಮುಗಿಸ್ಕೊಂಡು ಬಂದರೆ ಇನ್ನು ನನಗೂ ಸಂಡೇ ಬೇರೆ ಮನೇಲೂ ಕೆಲಸಗಳಿರುತ್ತೆ ಅಂತ ಹೇಳ್ಬಿಟ್ಟು. ಬಿಕಾಸ್ ವರ್ಕಿಂಗ್ ವುಮೆನ್ಸ್ಗೆ ಸಂಡೇ ಒಂದಿನ ಸಿಗುತ್ತೆ, ನಾವು ಪೆಂಡಿಂಗ್ ಇರೋ ವರ್ಕೆಲ್ಲ ಮುಗಿಸ್ಕೋಬೇಕು ಮನೆಯಲ್ಲಿ ಅಂಥೇಳಿ. ಫೈನಲಿ ಈ ಥರ ಪುಳಿಯೋಗರೆ ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇನ್ನು ಹೊರಟ್ವಿ ನಾವು. ಸೊ ಬಿಸಿಲಂತೂ ತುಂಬ ಬಿಸಿಲಿತ್ತು. ಸೊ ಇನ್ನು ನಾನು 2 ವೀಲರ್ ಓಡಿಸೋದ್ರಿಂದ 2 ಗಾಡಿನಲ್ಲಿ ಹೊರಟ್ಬಿಡ್ತೀವಿ. ಆದಷ್ಟು ನಾವು ಬೇಗ ಹೋಗಿ ಬೇಗ ಬಂದುಬಿಡ್ಬೋದು ಅಂಥೇಳಿ. ಸೊ ಹೆಣ್ಮಕ್ಳು ಡ್ರೈವಿಂಗ್ ಕಲಿತ್ರೆ ಇದೊಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಮಕ್ಕಳು ಬೆಳೆದಿದ್ದಾರೆ, ಈಗ ಒಂದು ಗಾಡಿನಲ್ಲಿ ಹೋಗೋಕ್ಕಾಗೋದಿಲ್ಲ. ಹಾಗಾಗಿ 4 ಜನ ಇಬ್ಬರು ಒಂದೊಂದು ಗಾಡಿನಲ್ಲಿ ಹೊರಟ್ಬಿಡ್ತೀವಿ. ಎಲ್ಲಿ ಹೊರಡೋದಾದ್ರು ಇಲ್ಲೇ ಆ ಥರದಲ್ಲಿ ಹೊರಡೋದಾದರೆ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ಬಿಡ್ತೀವಿ. ಆ್ಯಂಡ್ ನಾವಿವತ್ತು ಬಂದಿದ್ದು ಮೈಸೂರು ರೋಡಲ್ಲಿರೋ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ನಮಗಿದೊಂದು ನಂಬಿಕೆ. ಸೊ ಸ್ವಲ್ಪ ಏನಾದರೂ ಮನೇಲಿ ಮಕ್ಳಿಗೆ ಹುಷಾರಿಲ್ಲ ಅಂತನೋ, ಇಲ್ಲ ಏನೋ ಒಂಥರ ಯಾವುದಕ್ಕೂ ಮೂಡಿಲ್ಲ ಅಥವಾ ಏನೋ ಬೇಜಾರು, ಈ ಥರ ಏನೋ ಒಂದು ನಮಗೇನೋ ಒಂದು ನೆಗೆಟಿವ್ ಆಗಿ ಏನಾದರೂ ಅನ್ನಿಸ್ತಾ ಇದೆ ಅಂದಾಗ ನಾವು ಫಸ್ಟು ಈ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ಕೊಂಡು ಒಂದು ಮಂತ್ರ ಅನ್ನೋದು ಕಟ್ಟಿಸ್ಕೊಂಡು ಹೋಗ್ತೀವಿ. ಸೊ ಇದು ನನ್ನ ಮಕ್ಕಳು ಸಣ್ಣವರಿದ್ದಾಗಿಂದನೂ ಈ ಥರ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಏನಾದರೂ ಸ್ವಲ್ಪ ಹುಷಾರಿಲ್ಲ ಅಂತಂದರೆ ಕರ್ಕೊಂಡು ಬಂದು ಇಲ್ಲೇ ಅಂತ ಕಟ್ಸೋದಂತ. ಪ್ರತಿಯೊಬ್ಬರು ಮನೆಯಲ್ಲೂ ಇದೇ ರೀತಿಯೇ ಇರುತ್ತೆ. ಒಬ್ಬೊಬ್ರು ಒಂದೊಂದು ಜಾಗಕ್ಕೆ ಹೋಗ್ತಾರೆ, ನಾವು ಇಲ್ಲಿಗೆ ಬರ್ತೀವಿ. ಇನ್ನು ಇಲ್ಲಿ ದರ್ಶನ ಎಲ್ಲ ಚೆನ್ನಾಗಾಯಿತು, ಏನು ರಶ್ ಅನ್ನೋ ಥರ ಎಲ್ಲ ಏನಿರಲಿಲ್ಲ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡ್ಬಂದು ನಂತರ ಎಲ್ಲ ತೊಗೊಂಡು ಕಟ್ಕೊಂಡ್ವಿ. ಇದು ಒಬ್ಬೊಬ್ರದ್ದು ಒಂದೊಂದು ಥರ ನಂಬಿಕೆ ಇರುತ್ತೆ. ಸೊ ನನ್ನ ನಂಬಿಕೆ ಈ ಥರ ಇದೆ. ಸೊ ನೀವು ಕೇಳ್ಬೋದು ಇದೆಲ್ಲ ಮೂಢನಂಬಿಕೆ ಅಲ್ವಾ, ನಂಬ್ತೀರಾ ಇದನ್ನೆಲ್ಲ ಅಂತಂದರೆ ಖಂಡಿತವಾಗ್ಲೂ ನಾನು ನಂಬ್ತೀನಿ. ಯಾಕಂದರೆ ಒಳ್ಳೇದಿರುತ್ತೆ ಅಂದಾಗ ಕೆಟ್ಟದ್ದು ಖಂಡಿತವಾಗ್ಲೂ ಇರುತ್ತೆ. ಒಂದು ಪಾಸಿಟಿವ್ ವೈಬ್ಸ್ ಇದೆ ಅಂದಾಗ ನೆಗೆಟಿವ್ ಎನರ್ಜಿ ಅನ್ನೋದು ಇರುತ್ತೆ. ಸೊ ನಾವು ಯಾವ ರೀತಿ ಅದನ್ನು ಅಂದರೆ ಒಂದ್ಸರಿ ಸೈಕಲಾಜಿಕಲ್ಲು ನಾವು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತೀವಿ ಅದ್ರ ಮೇಲೂ ಹೋಗುತ್ತೆ. ಏನೋ ಅಲ್ಲಿಗೆ ಹೋಗ್ಬಿಟ್ಟು ಬಂದು ಅಂತರ ಕಟ್ಟಿಸ್ಕೊಂಡು ಬಂದರೆ ನಮಗೆ ಸರಿ ಹೋಗುತ್ತೆ ಅನ್ನೋದೊಂದು ನಮ್ಮ ಮೈಂಡಲ್ಲಿ ಕೂತ್ಕೊಂಡಾಗ ಸೊ ನಮ್ಮ ಸುತ್ತಲೂ ನಡೆಯುವಂಥದ್ದು ಅದೇ ರೀತಿಯೇ ಪಾಸಿಟಿವ್ ಆಗಿ ನಡೀತಾ ಇರುತ್ತೆ ಅನ್ನೋದು ನನ್ನ ನಂಬಿಕೆ. ಇದು ಎಲ್ಲ ಪ್ರತಿಯೊಬ್ಬರಿಗೂ ಅವ್ರ ಪರ್ಸ್ನಲ್ಗೆ ಬಿಟ್ಟಿದ್ದು. ಅವ್ರವ್ರ ನಂಬಿಕೆ, ಒಬ್ಬೊಬ್ರು ನಂಬ್ತಾರೆ, ಕೆಲವ್ರು ನಂಬೋದಿಲ್ಲ. ಸೊ ಅದು ಅವ್ರ ಪರ್ಸ್ನಲ್ ಚಾಯ್ಸ್ ಆಗಿರುತ್ತೆ. ಇನ್ನು ನಾನು ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾ ಹಾಗೆ ಸ್ವಲ್ಪ ತರಕಾರಿ, ಈರುಳ್ಳಿ ಏನೂ ಇರಲಿಲ್ಲ, ಎಲ್ಲ ಖಾಲಿಯಾಗಿತ್ತು. ಬಿಕಾಸ್ ಆಲ್ರೆಡಿ ಒಂದು 15 ಡೇಸಿಂದ ನಾವು ಮನೆಯಲ್ಲೂ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನೂ ಯೂಸ್ ಮಾಡ್ತಿರ್ಲಿಲ್ಲ. ಹಾಗಾಗಿ ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತಂದಿದ್ದೆ ಈರುಳ್ಳಿ, ಅದೇ ಆವಾಗ ಮುಗಿಸಿದ್ದೆ. ಮತ್ತು ಸರಿ ಇನ್ನು ಎಲ್ಲ ತೊಗೊಂಡು ಬಂದುಬಿಡೋಣ. ಇನ್ನು ಸಂಡೇನೇ ಆಲ್ಮೋಸ್ಟ್ ಸಂಡೇಸೇ ಪ್ಲ್ಯಾನ್ ಮಾಡ್ಕೊತೀನಿ. ಅಟ್ಲೀಸ್ಟ್ ಒಂದು 3-4 ಡೇಸ್ಗಾದರೂ ನಾನು ತರಕಾರಿ ತಂದಿಟ್ಕೊಂಡ್ಬಿಟ್ರೆ ಆಮೇಲೆ ಸೆಂಟ್ರಲ್ಲಿ ಬೇರೆ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡು ತೊಗೊಳ್ಳೋಣ ಅಂಥೇಳಿ. ಈಗ ಈರುಳ್ಳಿ ಪ್ರೈಸ್ ಅಂತೂ ಅಷ್ಟೊಂದು ಜಾಸ್ತಿ ಆಗಿದೆ. ಈರುಳ್ಳಿ ಕಟ್ ಮಾಡೋವಾಗೆಲ್ಲ ತೊಗೊಳ್ಳೋವಾಗೇ ಕಣ್ಣಲ್ಲಿ ನೀರು ಬರುತ್ತೆ ಅಂತಲೇ ಹೇಳ್ಬೋದು, ಅಷ್ಟು ರೇಟ್ ಆಗಿದೆ ಈರುಳ್ಳಿ ಎಲ್ಲ. ಆ್ಯಂಡ್ ಈವನ್ ವೆಜಿಟೇಬಲ್ಸು ಅಷ್ಟೇ, ಎಲ್ಲ ವೆಜಿಟೇಬಲ್ಸು ಸ್ವಲ್ಪ ರೇಟ್ ಜಾಸ್ತಿನೇ ಆಗಿದೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ತಿನ್ನಲೇಬೇಕು, ನಾವು ತೊಗೊಂಡು ಬರಲೇಬೇಕು. ಸೊ ಹಾಗಾಗಿ ನಾನು ಒಂದು 3 ಡೇಸ್ಗಾಗುವಷ್ಟು ಸಾಂಬಾರಿಗೆ ಅಥವಾ ಪಲ್ಯಕ್ಕೆ ತರಕಾರಿಗಳು, ಈರುಳ್ಳಿ ಟೊಮೊಟೊ ಇದು 1 ವೀಕ್ ಆಗುವಷ್ಟು. ಬಿಕಾಸ್ ಈರುಳ್ಳಿ ಟೊಮೊಟೊ ಒಂದಿದ್ದರೆ ನಾವು ಏನಾದರೂ ಅಡುಗೆ ಮಾಡ್ಕೋಬೋದು ಇಮ್ಮಿಡಿಯೇಟ್ ಅಂತ ಹೇಳಿಬಿಟ್ಟು. ಇನ್ನು ಆ ತರಕಾರಿನೆಲ್ಲ ನಾನು ಫ್ರಿಜ್ಗೆಲ್ಲ ತೆಗೆದಿಟ್ಬಿಟ್ಟು ಬರ್ತಾಗೆ ನಾನ್ ವೆಜ್ ಮಟನ್ ತೊಗೊಂಡು ಬಂದಿದ್ವಿ. ಆಲ್ರೆಡಿ 1.5 ಮಂತ್ ಆಗಿತ್ತು ನಾವು ನಾನ್ ವೆಜ್ ಎಲ್ಲ ತಿಂದು. ಸೊ ಹಸ್ಬೆಂಡು ಮಟನ್ ಮಾಡಿಬಿಡಿ ಇವತ್ತು, ಮಟನ್ ಮಾಡಿ ಮುದ್ದೆ ಮಾಡಿಕೊಟ್ಬಿಡು ಅಂತ ಹೇಳಿದರು. ಹಾಗಾಗಿ ಸೊ ಸರಿ ಅಂತ ಹೇಳಿ ಮಟನ್ನೇ ತೊಗೊಂಡು ಬಂದ್ವಿ. ಇನ್ನು ನಮ್ಮ ಮನೆಯಲ್ಲಿ ಮಟನ್ ಮಾಡಿದ ದಿವಸ ಚಿಕನ್ ಮಾಡಲೇಬೇಕು. ಯಾಕಂದರೆ ನಮ್ಮ ಇಂದು ಅವಳು ಮಟನ್ ತಿನ್ನೋದಿಲ್ಲ, ಅವಳಿಗೆ ಮಟನ್ ಇಷ್ಟ ಆಗೋದಿಲ್ಲ. ಇಲ್ಲ ಹಾಗಾಗಿ ನಮ್ಮ ಮನೇಲಿ ಸ್ವಲ್ಪ ಕಡಿಮೆನೇ ಮಟನ್ ತರೋದು. ಬಿಕಾಸ್ 2 ತಂದು ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ಇವತ್ತು ಹಸ್ಬೆಂಡ್ ಯಾಕೋ ಅವರು ಮಟನ್ ಆಸೆ ಪಟ್ಟರು ಅಂಥೇಳಿ ಸರಿ ಮಟನ್ನು ಚಿಕನ್ 2 ತೊಗೊಂಡು ಬಂದಿದ್ವಿ. ಅವಳಿಗೆ ಫ್ರೈ ಮಾಡಿಕೊಟ್ಬಿಡೋಣ, ನಾವು ಸಾಂಬಾರು ಮಾಡಿ ಮುದ್ದೆ ಮಾಡ್ಕೊಳ್ಳೋಣ ಅಂಥೇಳಿ. ಸೊ ಫಸ್ಟು ನಾನು ಮಟನ್ ಬೇಯಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ಹಾಕಿ ಮಟನ್ನ ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡಿಕೊಂಡು ಸ್ವಲ್ಪ ಅರಿಶಿನ ಹಾಕಿ ಒಂದು 5-6 ವಿಷಿಲ್ ಕೂಗಿಸ್ಕೊಂಡಿದ್ದೀನಿ ನಾನು, ಸ್ವಲ್ಪ ನೀರು ಹಾಕಿ. ಇನ್ನು ಈ ಕಡೆ ಮಸಾಲೆಗೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಎಲ್ಲ ನಾನು ಫ್ರೈ ಮಾಡ್ಕೋಬೇಕಿತ್ತು. ಹಾಗಾಗಿ ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ
ಚಕ್ಕೆ ಲವಂಗ ಮೆಣಸು, ಸ್ವಲ್ಪ ಗಸಗಸೆ, ಸ್ವಲ್ಪ ಹುರ್ಗಡ್ಲೆ, ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಇಷ್ಟನ್ನು ಹಾಕಿ ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಬೇಕು. ಸೊ ಎಷ್ಟು ಫ್ರೈ ಮಾಡ್ತೀರೋ ಅಷ್ಟು ನಿಮಗೆ ಸಾಂಬಾರು ಟೇಸ್ಟ್ ಬರುತ್ತೆ ಅಂತ. ಹಸಿ ವಾಸನೆ ಇರೋದಿಲ್ವಲ್ಲ, ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ನಾವು ಇದನ್ನು ಹುರ್ಕೊಂಡ್ಬಿಟ್ರೆ ಸಾಂಬಾರು ಒಂಥರ ಅದು ಬೇರೆಯೇ ಟೇಸ್ಟ್ ಬರುತ್ತೆ. ನೀವು ಹಸಿ ಮಸಾಲೆ ಹಾಕಿ ಮಾಡಿದ್ರೆ ಒಂದು ಟೇಸ್ಟು, ಈ ಥರ ಚೆನ್ನಾಗಿ ಹುರಿದು ಮಾಡಿದ್ರೆ ಒಂದು ಟೇಸ್ಟ್ ಬರುತ್ತೆ. ಸೊ ಎಲ್ಲ ಚೆನ್ನಾಗಿ ಹುರ್ಕೊಂಡ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ನಂತರ ಮಿಕ್ಸಿಗೆ ಹಾಕಿ ತುಂಬ ನೈಸಾಗಿ ಪೇಸ್ಟ್ ಮಾಡ್ಕೊಂಡ್ಬಿಟ್ರೆ ಮಸಾಲೆ ಅನ್ನೋದು ರೆಡಿ ಆಗುತ್ತೆ. ಆಲ್ರೆಡಿ ಬೆಂದಿರೋಂಥ ಮಟನ್ನು. ಸೊ ನಾನು 4ರಿಂದ 5 ವಿಷಲ್ ಕೂಗಿಸಿದ್ದೆ. ಇದಕ್ಕೆ ನಾನು ಉಪ್ಪೇನು ಹಾಕೋದಿಲ್ಲ, ಬಿಕಾಸ್ ಉಪ್ಪು ಹಾಕಿದ್ರೆ ಮಟನ್ ಬೇಯಲ್ಲ ಅಂತ ಹೇಳ್ಬಿಟ್ಟು. ಸೊ ಮಸಾಲೆ ಎಲ್ಲ ಹಾಕಿದ್ಮೇಲೆ ಆಮೇಲೆ ಉಪ್ಪು ಹಾಕ್ಕೊತೀನಿ ನಾನು. ಸೊ ನೋಡ್ಬೋದು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿರೋದಕ್ಕೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತೇಳಿ. ಸೊ ನೀವು ಸಾಂಬಾರು ಕನ್ಸಿಸ್ಟೆನ್ಸಿ ನಿಮಗೆ ಸಾಂಬಾರು ಯಾವ ಥರ ಬೇಕು, ಗಟ್ಟಿಗೆ ಬೇಕಾ ತೆಳುಗೆ ಬೇಕಾ ಅದು ನಿಮ್ಮ ಚಾಯ್ಸ್ ಆಗಿರುತ್ತೆ. ಸೊ ಅದ್ರದ್ದು ಯಾವ ರೀತಿ ನಮಗೆ ಸಾಂಬಾರು ಬೇಕು ಆ ಕನ್ಸಿಸ್ಟೆನ್ಸಿಗೆ ನಾನು ನೀರು ಆ್ಯಡ್ ಮಾಡ್ಕೊತೀನಿ. ಇವಾಗ ಲಾಸ್ಟಲ್ಲಿ ಉಪ್ಪು ಹಾಕ್ಬಿಟ್ಟು ಅದೇ ಮತ್ತೆ ಒಂದು 2 ವಿಷಲ್ ಕೂಗಿಸ್ಕೊಂಡ್ರೆ ಮಟನ್ ಸಾಂಬಾರು ರೆಡಿ ಆಗುತ್ತೆ. ಸೊ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇದೇ ರೀತಿ ಮಾಡೋದು. ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ತಿಳ್ಕೊಬೋದು ಅಂತೇಳಿ ಅಷ್ಟೇ. ಇನ್ನು ಮಟನ್ ಸಾರು ಮಾಡಿದ್ಮೇಲೆ ಮುದ್ದೆ ಕಂಪಲ್ಸರಿ ಇರಲೇಬೇಕು. ನಾನ್ ವೆಜ್ ಏನಾದರೂ ಮಾಡಿದಾಗ ರೈಸ್ಗಿಂತ ಮುದ್ದೆ ಜೊತೆಲೇ ಚೆನ್ನಾಗಿರುತ್ತೆ ಅಂಥೇಳಿ. ಸೊ ಇನ್ನು ಮುದ್ದೆಗೆಲ್ಲ ಅದು ಮುದ್ದೆ ನೀರೆಲ್ಲ ಕಾಯೋಷ್ಟೊತ್ತಿಗೆ ಸ್ವಲ್ಪ ಹಾಗೆ ಪಾತ್ರೆಗಳೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ. ಆಗಿಂದಾಗೆ ಕಿಚನಲ್ಲಿ ಕೆಲಸ ಮುಗಿಸ್ಕೊಂಬಿಟ್ರೆ ಆಮೇಲೆ ಒಂದ್ಸರಿ ಊಟ ಆದಮೇಲೆ ಆರಾಮಾಗಿ ರೆಸ್ಟ್ ಮಾಡ್ಕೋಬೋದು ಅಂತ. ಇಲ್ಲಾಂದರೆ ಮತ್ತೆ ಅದೆಲ್ಲ ಮುಗಿದ್ಮೇಲೆ ಹೇಗೇನು ಮತ್ತೆ ಎಲ್ಲ ಪಾತ್ರೆ ಎಲ್ಲ ತೊಳಿ ರೆಸ್ಟೇ ಇಲ್ದಂಗೆ ಆಗಿಬಿಡುತ್ತೆ. ಹಾಗಾಗಿ ಸೊ ಅಲ್ಲಿಂದಲ್ಲೇ ಕೆಲಸ ಮುಗಿಸ್ಕೊಂಬಿಡೋಣ ಅಂತೇಳಿ ಅದನ್ನು ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನಾನು ಒಂದು ಸಜೆಷನ್ಸ್ ಕೇಳ್ತೀನಿ ಈ ವಿಡಿಯೋದಲ್ಲಿ. ಸೊ ಯಾರ ಮನೇಲಾದರೂ ಡಿಶ್ ವಾಷರ್ ಏನಾದರೂ ಯೂಸ್ ಮಾಡ್ತಿದ್ರೆ ಈ ವಿಡಿಯೋ ನೋಡ್ತಿರೋರು ಯಾರಾದರೂ, ಸೊ ಅದರದ್ದು ಅಡ್ವಾಂಟೇಜಸ್ಸು ಮತ್ತು ಡಿಸ್ಅಡ್ವಾಂಟೇಜಸ್ ಏನಾದರೂ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಯಾಕಂದರೆ ತುಂಬ ದಿವಸದಿಂದ ಹಸ್ಬೆಂಡ್ ಹೇಳ್ತಾನೆ ಇದ್ದಾರೆ ಒಂದು ಡಿಶ್ ವಾಷರ್ ತೊಗೋ ಅಂತೇಳಿ. ಬಿಕಾಸ್ ಒಂದೊಂದು ಸರಿ ಏನಾಗುತ್ತೆ ಅಂದರೆ ಆಫೀಸಿಂದ ಸ್ವಲ್ಪ ಲೇಟ್ ಏನಾದರೂ ಆಯಿತು ಬರೋದು ಅಂತಂದಾಗ ಆಲ್ಮೋಸ್ಟ್ ಬೆಳಗ್ಗೆ ನಾನು ಎಲ್ಲ ಪಾತ್ರೆಗಳು ತೊಳೆದಿಟ್ಟು ಹೋಗಿರ್ತೀನಿ. ಹೇಗೆ ನಿಮ್ಮ ಮಕ್ಕಳಿಗೆ ರಜೆ ಇದ್ದಿದ್ದ ದಿನ ಏನಾದರೂ ಅವ್ರ ಮನೇಲಿದ್ದರು ಅಂದರೆ ಈವ್ನಿಂಗ್ ಬರೋ ಅಷ್ಟೊತ್ತಿಗೆ ಮತ್ತೆ ಸಿಂಕ್ ತುಂಬಿಟ್ಟಿರ್ತಾರೆ. ಸೊ ಹೊರಗಡೆ ಹೋಗಿ ಕೆಲಸ ಮಾಡೋರಿಗೆ ಪ್ರತಿದಿನ ಇಷ್ಟೇ ಕೆಲಸ ಇರುತ್ತೆ, ಇದೇ ರೀತಿಯೇ ಅಂತಲೇ ಹೇಳೋಕ್ಕಾಗೋದಿಲ್ಲ. ಒಂದೊಂದು ದಿನ ಕಡಿಮೆ ಕೆಲಸ ಇರುತ್ತೆ, ಒಂದೊಂದು ದಿನ ಜಾಸ್ತಿ ಕೆಲಸ ಇದ್ದಾಗ ಈಗೇನು ಮನೆಗೆ ಬಂದು ಮತ್ತೆ ಅಷ್ಟು ಪಾತ್ರೆ ಎಲ್ಲ ತೊಳೆದು ಮತ್ತೆ ಆಮೇಲೆ ನಾನು ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು ಅಂದಾಗ ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು. ಹಾಗಾಗಿ ಸ್ವಲ್ಪ ಬ್ಯಾಕ್ ಪೇಯ್ನು ಈ ಥರ ಎಲ್ಲ ಸ್ವಲ್ಪ ಈ ನಡುವೆ ಸ್ಟಾರ್ಟ್ ಆಗ್ತಿತ್ತು. ಬಿಕಾಸ್ ನಾನು ಡೈಲಿ ಒಂದು 25 ಕಿಲೋಮೀಟರ್ಸು 2 ವೀಲರ್ ಡ್ರೈವ್ ಮಾಡ್ಕೊಂಬರ್ಬೇಕು. ಬೆಂಗಳೂರಲ್ಲಿ ಸಿಟಿ ಸೆಂಟ್ರಲ್ಲಿ 2 ವೀಲರ್ ಡ್ರೈವ್ ಮಾಡೋದು ಅಂದರೆ ಯಾವ ರೀತಿ ಇರುತ್ತೆ ಅಂತ ಟ್ರಾಫಿಕಲ್ಲಿ ಓಡಾಡೋರಿಗೆ ಗೊತ್ತಿರುತ್ತೆ. ಅದರಲ್ಲೂ ಪೀಕ್ ಅವರ್ಸಲ್ಲಿ ಮಾರ್ನಿಂಗ್ 9 o'clock, ಈವ್ನಿಂಗ್ 5:30, 6 o'clockಲ್ಲಿ. ಸೊ ಹಾಗಾಗಿ ಹೇಳ್ತಾನೆ ಇದ್ರು ಅವರು, ಇಲ್ಲ ಯಾರಾದರೂ ಮೇಡ್ನ ನೋಡು ಪಾತ್ರೆ ತೊಳೆಯೋಕ್ಕೆ, ಮನೆ ಒರೆಸೋದಕ್ಕೆ, ಇಲ್ಲಾಂದರೆ ಡಿಶ್ ವಾಷರ್ ತಗೋ ಅಂತೇಳಿ. ಬಟ್ ನನಗೆ ಡಿಶ್ ವಾಷರ್ ಮೇಲೆ ಅಷ್ಟೊಂದು ಇಷ್ಟ ಇಲ್ಲ. ಬಿಕಾಸ್ ತುಂಬ ವೀಡಿಯೋಸ್ ನೋಡಿದ್ದೀನಿ, ಅದಕ್ಕೆ ಕೆಲಸ ಜಾಸ್ತಿ, ನಾವೇ ಎಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಅದರಲ್ಲಿ ಇಡಬೇಕು ಮತ್ತು ತೆಗಿಬೇಕು ಅಂತಂದಾಗ ಈಗೇನು ನನಗೆ ಮತ್ತೆ ಡಬಲ್ ಕೆಲಸ ಆಗುತ್ತೆ ಅಂತ ಹೇಳಿ. ಸೊ ಹಾಗಾಗಿ ನಾನು ಕೇಳ್ತಾ ಇದ್ದೀನಿ, ಇಫ್ ಇನ್ ಕೇಸ್ ಯಾರಾದರೂ ನಿಮ್ಮ ಮನೆಯಲ್ಲಿ ಯೂಸ್ ಮಾಡ್ತಾಯಿದ್ರೆ ಸೊ ಅದ್ರದ್ದು ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ ಹೇಳಿದ್ರೆ ಸೊ ನನಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂಥೇಳಿ. ಇನ್ನು ಮೇಡ್ಸ್ ಇಟ್ಕೊಳ್ಳೋಣ ಅಂದರೆ ಬಿಕಾಸ್ ಒಂದು ಸರಿ ನಾನು ಇಟ್ಕೊಂಡಿದ್ದೆ, ನನಗೆ ಅವ್ರದ್ದು ಕೆಲಸ ಏನು ಅಷ್ಟೊಂದು ಇಷ್ಟ ಆಗಿಲ್ಲ. ಎಲ್ಲರೂ ಅದೇ ರೀತಿ ಇರ್ತಾರೆ ಅಂತಲ್ಲ, ಕೆಲವೊಬ್ರು ಚೆನ್ನಾಗಿ ಮಾಡ್ತಾರೆ. ಇನ್ನೊಂದು ಏನಂದರೆ ಪಾತ್ರೆಗಳು ನನಗೆ ದಿನಕ್ಕೊಂದು ಸರಿ ತೊಳೆಯೋದು, ಆ ಥರ ಗುಡ್ಡೆ ಹಾಕ್ಬೋದು ಅಂದರೆ ನನಗೊಂದು ಸ್ವಲ್ಪ ಹಿಂಸೆ ಅಂತಲೇ ಹೇಳ್ಬೋದು. ಯಾಕಂದರೆ ಈಗ ನಾವೇ ಕ್ಲೀನ್ ಮಾಡ್ಕೊಳ್ಳೋದಾದರೆ ನನಗೆ ನೈಟ್ ಟೈಮಲ್ಲಿ ಪಾತ್ರೆಗಳು ಇರಬಾರ್ದು. ನಾನು ಆಲ್ಮೋಸ್ಟ್ 99% ನಾನು ಪಾತ್ರೆಗಳೆಲ್ಲ ಕಿಚನ್ ಕ್ಲೀನ್ ಮಾಡಿನೇ ಮಲ್ಕೊತೀನಿ. ಯಾವಾಗೋ ಅಪರೂಪಕ್ಕೆ ಒಂದು ದಿನದಲ್ಲಿ ಬಿಟ್ಬಿಡ್ತೀನಿ ಬೆಳಗ್ಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ.
ಅದು ಏನು ರಾತ್ರಿ ತಿಂದಿದ್ದು ಅಡುಗೆ ಪಾತ್ರೆ ಮಾತ್ರ, ಮಿಕ್ಕಿದ್ದೆಲ್ಲ ತೊಳೆದಿಟ್ಬಿಟ್ಟಿರ್ತೀನಿ. ಸಂಜೆ ಬಂದಿದ್ದ ತಕ್ಷಣ ಮಲ್ಗೋವಾಗ ಅವಾಗ ಏನು ಊಟ ಮಾಡಿರ್ತೀವಿ ಆ ಪ್ಲೇಟ್ಗಳು ಮಾತ್ರ ಇರುತ್ತೆ. ಒಂದೊಂದು ಸರಿ ತುಂಬ ಟಯರ್ಡ್ ಅನ್ನಿಸ್ದಾಗ ಆ ಥರ ಮಲಗಿಬಿಡ್ತೀನಿ. ಇನ್ನು ಆಲ್ಮೋಸ್ಟ್ ಪ್ರತಿದಿನ ನಾನು ಕಿಚನ್ ಕ್ಲೀನ್ ಮಾಡಿಯೇ ಮಲ್ಕೊಳ್ಳೋದು. ಈಗ ಮೇಡ್ಸ್ ಬಂದಾಗ ಏನಾಗುತ್ತೆ, ಅವ್ರು ನಮ್ಮ ಟೈಮ್ಗೆ ಅಡ್ಜಸ್ಟ್ ಆಗೋದಿಲ್ಲ. ಹೀಗೆ ನಾನು ಬೆಳಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮಾಡೋ ದಿನ ನನಗೆ 6:00 6:30ಗೆಲ್ಲ ನಾನು ಪೂಜೆಗೆ ರೆಡಿ ಮಾಡ್ಕೊತೀನಿ. ಆವಾಗ ಪಾತ್ರೆ ಸಿಂಕಲ್ಲೆಲ್ಲ ಪಾತ್ರೆ ಇದ್ದರೆ ಮತ್ತು ನಮಗೆ ಅದು ಸೆಟ್ ಆಗೋದಿಲ್ಲ. ಆಲ್ಮೋಸ್ಟ್ ಎಲ್ರಿಗೂ ಇದೇ ಥರನೇ, ಬಿಕಾಸ್ ನಾವು ಪೂಜೆ ಮಾಡ್ತೀವಿ ಅಂತಂದಾಗ ಪ್ರತಿಯೊಂದು ಎಲ್ಲದನ್ನು ಕ್ಲೀನ್ ಮಾಡ್ಕೊಂಡು ಮಾಡ್ತೀವಿ. ಮೇಡ್ಸು ಹಂಗಾಗೋದಿಲ್ಲ. ಅವರಿಗೆ ಒಂದು ಟೈಮ್ ಅನ್ನೋದು ಹೇಳ್ಬಿಟ್ಟಿರ್ತೀವಿ ನಾವು, ಇಲ್ಲ ಬೆಳಗ್ಗೆ ಬರ್ತಾರೆ, ಇಲ್ಲ ಸಂಜೆ ಬರ್ತಾರೆ. ಇನ್ನು ನಾವು ಅವ್ರು ಬರೋವರೆಗೂ ಕಾಯ್ಕೊಂಡಿದ್ದು. ಈಗ ಮನೇಲಿರೋರು ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಂಡು ಹೋಗ್ತಾರೆ, ಬಟ್ ನಾವು ಕೆಲಸಗಳಿಗೆ ಹೋಗೋರಿಗೆ ಅದು ಸೆಟ್ ಆಗೋದಿಲ್ಲ. ಹಾಗಾಗಿ ನನಗೆ ಅಷ್ಟೊಂದು ಕಂಫರ್ಟಬಲ್ ಅನ್ನಿಸ್ತಾ ಇಲ್ಲ ಮೇಡ್ಸ್ ಇಟ್ಕೊಳ್ಳೋದು. ಸೊ ಇನ್ನು ನೆಕ್ಸ್ಟ್ ಆಪ್ಷನ್ ಏನು ಅಂದರೆ ಈಗ ಡಿಶ್ ವಾಷರು. ಹಾಗಾಗಿ ನಾನು ನಿಮ್ಮ ಸಜೆಷನ್ಸ್ ಕೇಳ್ತಾ ಇದ್ದೀನಿ. ಸೊ ಇನ್ನು ಫೈನಲಿ ಮುದ್ದೆನೂ ಸಹ ರೆಡಿ ಆಯಿತು. ನಮ್ಮನೆಯಲ್ಲೂ ಮಕ್ಕಳು ಸಹ ಚಿಕ್ಕ ಚಿಕ್ಕದಾಗಿ ಮುದ್ದೆ ಮಾಡಿಕೊಟ್ಟಿರ್ತಾರೆ. ನಾನ್ ವೆಜ್ ಎಲ್ಲ ಮಾಡಿದಾಗ ಇಲ್ಲ ಮಸೊಪ್ಪು ಬಸ್ಸಾರು ಈ ಥರ ಮಾಡಿದಾಗ ತಿಂತಾರೆ. ಬೇಳೆ ಸಾರಿಗೆಲ್ಲ ತಿನ್ನೋದಿಲ್ಲ. ಈವನ್ ನಮಗೂ ಏನು ಬೇಳೆ ಸಾರಿಗೆ ಅಷ್ಟು ಮುದ್ದೆ ಎಲ್ಲ ಇಷ್ಟ ಆಗೋದಿಲ್ಲ. ನಾನ್ ವೆಜ್ ಮಾಡಿದಾಗ ಕಂಪಲ್ಸರಿ ಮುದ್ದೆ ಮಾಡ್ತೀನಿ ನಾನು. ಜೊತೆಗೆ ಅಡುಗೆ ಮಾಡ್ಕೊತ ಹಾಗೆ ಕಿಚನ್ನು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಸೊ ಒಂದೇ ಸರಿಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಸ್ಟ್ ಮಾಡ್ಕೊಬೋದು ಅಂತೇಳಿ. ಇನ್ನು ಇವತ್ತಿನ ಪರ್ಫೆಕ್ಟ್ ಸಂಡೇ ನಮ್ಮ ಮನೆಯಲ್ಲಿ ಮಟನ್ ಸಾಂಬಾರು ಜೊತೆಗೆ ಮುದ್ದೆ, ಚಿಕನ್ ಫ್ರೈ ಮತ್ತು ಸ್ವಲ್ಪ ಸಲಾಡ್, ಕುಕುಂಬರ್ ಮತ್ತು ಆನಿಯನ್ ಇಷ್ಟಿದ್ರೆ ಸಾಕಲ್ವ ಒಂದು ಸಂಡೇ ಕಂಪ್ಲೀಟ್ ಆಗೋದಕ್ಕೆ ನಾನ್ ವೆಜಿಟೇರಿಯನ್ಸ್ಗೆ. ಏನು ಹೇಳ್ತೀರಾ, ಹೌದಲ್ವಾ? ಸೊ ನಿಮ್ಮ ಸಂಡೇ ಯಾವ ರೀತಿ ನೀವು ಕಳೆದ್ರಿ, ಏನೆಲ್ಲ ಮಾಡಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಇನ್ನು ಇದು ನೆಕ್ಸ್ಟ್ ಡೇ ವ್ಲಾಗ್. ಇದು ಮಂಡೇ ಆಫೀಸಲ್ಲಿ ಈ ಥರ ಓಣಮ್ದು ಫ್ಲವರ್ ರಂಗೋಲಿ ಎಲ್ಲ ಹಾಕಿದ್ರು, ತುಂಬ ಚೆನ್ನಾಗಿತ್ತು. ಹಾಗಾಗಿ ಒಂದು ವಿಡಿಯೋ ಮಾಡಿಕೊಂಡೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.